ಹುಬ್ಬಳ್ಳಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ನಿನ್ನೆ ಮೊನ್ನೆ ಎಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ಗಳು ಈಗ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಈಗ ಬಂಧಿತ ಆರೋಪಿ ಮುಫೀಸ್ ವಿರುದ್ಧ ಸಿಡಿದೆದ್ದ ಸಂತ್ರಸ್ತೆ. ಸ್ವಇಚ್ಛೆಯಿಂದ ಮುಫೀಸ್ ಜೊತೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದು, ಆತ ಬಲವಂತವಾಗಿ ಇಸ್ಲಾಂ ಧರ್ಮ ಆಚರಣೆಗೆ ಒತ್ತಡ ಹಾಕ್ತಾ ಇದ್ದ, ನನ್ನ ಬ್ರೈನ್ ವಾಶ್ ಮಾಡಿ ಹೇಳದಂತೆ ಕೇಳೋ ಹಾಗೆ ಮಾಡಿದ್ದ ಅಂತೆಲ್ಲ ಆಕೆ ಮಾತಾಡಿರೋದು. ಇದರಿಂದ ನಾನು ಆತನ ಜೊತೆಗೆ ಬ್ರೇಕಪ್ಪನ್ನು ಮಾಡಿಕೊಂಡಿದ್ದೀನಿ, FIR ದಾಖಲು ಬಳಿಕ ನನ್ನ ವಿಡಿಯೋವನ್ನು ವೈರಲ್ ಮಾಡಿದ್ದಾನೆ ಅಂತ ಆರೋಪಿ ಮುಫೀಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂತ್ರಸ್ತೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಆಕೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇರುವಂಥದ್ದು. ಈಗ ಎರಡನೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸಂತ್ರಸ್ತೆಯ ಹೇಳಿಕೆಗಳನ್ನ ತಿರ್ಸಲಾಗ್ತಾ ಇದೆ. ಆಕೆಯ ಹಳೆಯ ವಿಡಿಯೋಗಳನ್ನ ಈಗ ವೈರಲ್ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಸ್ಪಷ್ಟನೆ ಕೊಡಲು ಇವತ್ತಿಗೆ ನಮ್ಮ ಜೊತೆ ಇರುವಂಥದ್ದು ಮೇಡಮ್, ನಿಮ್ಮ ಲೈಫ್ನಲ್ಲಿ ಈಗ ಸಾಕಷ್ಟು ನೋವುಗಳಿದ್ದಾವೆ, ಅಂಥದ್ರಲ್ಲಿ ನಿಮ್ಮ ಹಳೆಯ ವಿಡಿಯೋಗಳನ್ನು ವೈರಲ್ ಮಾಡಿಕೊಂಡು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಹೋರಾಟವನ್ನು ಧೃತಿಗೆಡಿಸುವಂಥ ಪ್ರಯತ್ನ ನಡೀತಿದೆ ಅನಿಸ್ತಿದೆಯಾ ಅಂತ? ನಿಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಆಗ್ತಿದೆ ಅಂತ, ಯಾಕಂದ್ರೆ ನೀವು ಹೊರಗೆ ಬಂದು ನೋವು ಹೇಳ್ಕೊಳ್ತಾ ಇದ್ದೀರಿ, ನಿಮ್ಮ ಹಳೆ ವಿಡಿಯೋ ಇಟ್ಕೊಂಡು ನಿಮ್ಗೆ ಈಗೂ ಕೂಡ ತೊಂದರೆ ಕೊಡ್ತಾ ಇದಾರೆ ಅಂತ. ಹೌದ್ರಿ, ತೊಂದರೆ ಕೊಡಕತ್ತಾರ. ಆಮೇಲೆ ನಮ್ಮ ಏನು ಅಂಕಲ್ದು ಏನು ಸಜೆಸ್ಟ್ ಇತ್ತ, ಏನು ಪ್ಲಾನಿಂಗ್ ಇತ್ತ, ಆ ಥ್ರೂಲೇನ ನಾವು ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದ್ಮೇಲೆನೂ ನನಗೆ ನೀ ಎದಕ್ಕೆ ಕ್ಯಾನ್ಸಲೇಷನ್ ಮಾಡಿದಿ, ನೀ ಯಾರ್ದು ಇದರಲ್ಲೇ ಮಾಡಿದಿ ಅಂಥೇಳಿ ನನಗೆ ಭಾಳ ಬೆದರಿಕೆ ಇದನ್ನ ಹಾಕಿದ್ರ. ಅದಕ್ಕೆ ಈಗ ಅವ್ರ ಮನೆಗೆ ಹೋದ್ಮೇಲೆ ಅವ್ರದ್ದು ಇನ್ಫಾರ್ಮೇಷನ್ ಏನು ಆಗ್ತೈತಿ ಏನಿಲ್ಲ ಅಂತೇಳಿ ಇದನ್ನ ಮಾಡ್ಬೇಕಾರ ನಾ ಅವ್ರಿಗೆ ಅವ್ರು ನಂಗೆ ಥ್ರೂದಾಗ ಅಂದ್ರೆ ಯಾರ್ಯಾರು ಇಲ್ಲ ಅಂತೇಳಿ ಅವ್ರು ಹೇಳಿದಾಗ ನಾವು ಅವ್ರಿಗೆ ಹಿಂಗಂದೆ. ಮತ್ತು ನಮ್ಮ ಅಂಕಲ್ದು ಏನು ಇದನ್ನ ಇತ್ತಲ್ಲ, ನಾನು ವಿರುದ್ಧ ಹೇಳಿದೆ. ಅವ್ರು ನನಗೆ ಇದನ್ನ ಮಾಡಲಿ ಅಂತೇಳಿ ನಾನು ವಿರುದ್ಧ ಹೇಳಿದಾಗ ಅವ್ರು ನಂಗೆ ಇದನ್ನ ಮಾಡ್ಕೊಂಡ್ರೆ, ಈಕಿ ನಮ್ದ್ರೊಳಗೆ ಇದ್ದಾಳೆ ಇನ್ನೂ ಅಂಥೇಳಿ ಇದನ್ನ ಮಾಡ್ಕೊಂಡ್ರೆ. ನೀವು ಈಗ ಆ ಮುಸೀಫ್ ಜೊತೆ ಅವ್ರ ಜೊತೆ ಲವ್ ಅಲ್ಲಿ ಇದ್ರಿ, ಅದು ಲವ್ ಜಿಹಾದ್ ಮಾಡ್ತಿದ್ದಾರೆ, ನಿಮ್ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಯಾವಾಗ ಅನ್ಸಕ್ ಸ್ಟಾರ್ಟ್ ಆಯ್ತು? ಅವ್ರ ಧರ್ಮದ ಬಗ್ಗೆ ಏನಾದ್ರು ನಿಮಗೆ ಕನ್ವರ್ಟ್ ಆಗಿ ಯಾವಾಗ ಅನ್ಸಕ್ ಸ್ಟಾರ್ಟ್ ಆಯ್ತು? ಅವ್ರದ್ದೆಲ್ಲ ನಂಗೆ ಅಂದ್ರೆ ಹಂಗೆ ಟ್ರ್ಯಾಪ್ಡ್ ಆಗಿದ್ದೆ, ನಾನು ಬ್ರೈನ್ ವಾಶ್ ಆಗಿದ್ದೆ, ನಾನು ಫುಲ್ ಅವ್ರ ಸೈಡೇನೆ ಇದನ್ನ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಮನೆಯೊಳಗೂ ನಾನು ವಿರುದ್ಧ ಆಗ್ಬಿಟ್ಟಿದ್ದೆ. ಆ ಥರ ಟ್ರ್ಯಾಪ್ಡ್ ಆಗ್ಬಿಟ್ಟಿದೆ ನಾನು. ಏನು ನಮ್ದು ಕ್ಯಾನ್ಸಲೇಷನ್ ಆಗಿ ನನ್ಗೆ ಏನು ಇದನ್ನಾಗಿತ್ತಲ್ಲ, ಮ್ಯಾರೇಜ್ ಏನು ಕ್ಯಾನ್ಸಲೇಷನ್ ಆದ್ಮೇಲೆ ನನಗೆ ಅವ್ರ ಬಗ್ಗೆ ಎಲ್ಲಾನು ನನ್ಗೆ ಗೊತ್ತಾಯ್ತು. ಮನಸ್ಪೂರ್ವಕವಾಗಿ ನಿಮ್ಮ ಮದುವೆ ಕ್ಯಾನ್ಸಲ್? ಹೌದ್ರಿ, ಮನಸ್ಫೂರ್ತಿ ಕ್ಯಾನ್ಸಲೇಷನ್. ನೀವು ಕಂಪ್ಲೇಂಟ್ ಕೊಟ್ರಿ, FIR ಆಯ್ತು, ಅವ್ರು ಜೈಲಿಗೆ ಹೋದ್ರು. ಈಗ ನಿಮ್ಮ ಹಳೆ ವಿಡಿಯೋ ಇಟ್ಕೊಂಡು ಈಗ ಕೆಲವೊಂದಿಷ್ಟು ಜನ ಆಟ ಆಡ್ತಾ ಇದ್ರ ಅಂತ ಅನಿಸ್ತಿದ್ಯಾ ಮೇಡಮ್? ಯಾರು ಇದರಿಂದ ಇದ್ದಾರೆ ಅಂತ? ಅಲ್ತಾಜ್ ಏನೋ ಓನರ್ ಅದಾರಲ್ರಿ, ಅವ್ರ ಕಡೆ ಹಿಂಗ ವಿಡಿಯೋಸ್ ಹಿಂಗ ಇದನ್ನಾಗಿರ್ಬೋದ, ಅಂದ್ರೆ ಹುಡುಗನ ಸೆಂಡ್ ಮಾಡಿರ್ಬೋದ. ನನ್ಗೆ ಅವ್ರ ಡೌಟ್ ಐತಿ, ಯಾಕಂದ್ರೆ ರಿಜಿಸ್ಟ್ರೇಷನ್ ಫಸ್ಟಿಗಿನ ಅವ್ರದ್ದೆಲ್ಲ ಕೈವಾಡ ಅವ್ರದ್ದು ಇತ್ತ. ಅವ್ರೆಲ್ಲ ನನಗೆ ರಿಲೀಸ್ ಮಾಡಕತ್ತಾರ ಅಂತೇಳಿ ನನಗೆ ಇದೇ ಐತ್ರಿ. ಮೇಡಮ್, ಈಗ ನೀವು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರಿ, ಆತ ನಿಮ್ಗೆ ಹರಾಸ್ಮೆಂಟ್ ಮಾಡಿದ, ಈ ಥರ ಲವ್ ಬೇಕಪ್ಪ ಅಂತ. ಅದಾದ್ಮೇಲೆ ನಿನ್ನಿಷ್ಟು ವಿಡಿಯೋಗಳು ಹೊರಗೆ ಬಂದವು. ಇದರಲ್ಲಿ ಯಾವುದು ಸತ್ಯ? ಇವತ್ತೊಂದು ಹೇಳಿಕೆ ನೀಡುತ್ತೆ, ಇದರಲ್ಲಿ ಯಾವುದು ಸತ್ಯ? ಒಂದು ಸ್ಪಷ್ಟನೆ ನೀಡಿ ಮೇಡಮ್ ಈ ವಿಡಿಯೋ ಬಗ್ಗೆ. ಆ ವಿಡಿಯೋ ಏನು ಹೇಳಿದ್ರ? ನೀವು ಹೇಳಿದಿರಿ ಹಿಂಗೆ RSSನವ್ರು ಬಂದರು, ನಮ್ಮ ಬ್ರೈನ್ ವಾಶ್ ಮಾಡಿದ್ರು ಅಂತ ಒಂದ್ಸಲ ಹೇಳ್ತೀರಿ, ನನಗೆ ಈ ರೀತಿ ಮೋಸ ಆಗಿದೆ. ಇದ್ರಲ್ಲಿ ಕರೆಕ್ಟ್ ಯಾವುದು ಮೇಡಮ್? ನಿಜ ಯಾವುದು? ಕರೆಕ್ಟ್ ಅವ್ರದ್ದು ಏನು ನನಗೆ ಬೆದರಿಕೆ ಹಾಕಿದ್ರಲ್ಲ, ಈಗೇನು ವಿಡಿಯೋಸ್ ಅದೇನು ಇದನ್ನಾಗಿಲ್ಲ, ಅದು ಬೆದರಿಕೆಲಿಂತ ನಾನು ವಿಡಿಯೋ ಮಾಡಿದ್ದೆ. ಕುರ್ತಾಗಿ ನಾ ವಿಡಿಯೋ ಮಾಡಿಲ್ಲ, ಬೆದರಿಕೆ ಹಾಕಿದ್ರಿ. ಬೆದರಿಕೆ ಆದಾಗ ನಾನು ವಿಡಿಯೋ ಮೇಡಮ್. ಹಾ ರೀ, ವಿಡಿಯೋ ಯಾವಾಗಿನ? ನಿನ್ನೆ ವೈರಲ್ ಆಗಿದ್ದ ವಿಡಿಯೋ ಯಾವ? 6 months ಬ್ಯಾಕ್ ರೀ. ಹೌದು, ಕಂಪ್ಲೇಂಟ್ ಆಗಿಂದ ನೀವು ಮಾತಾಡಿಲ್ಲ? ಹಾ ರೀ. ಓಕೆ. ಈ ಕೆಲವೊಂದು ಕಾಂಗ್ರೆಸ್ ಲೀಡರ್ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ನಿಮಗೆ ಅವ್ರನ್ನ ಮದುವೆ ಹಾಕಿ ಇಷ್ಟ ಇದ್ರು ನಿಮ್ಮನ್ನು ಬೇಕಂತಾನೆ ಈ ರೀತಿ ಪ್ರೊವೋಕ್ ಮಾಡ್ತಿದ್ರು, ಅದು ನಿಜ? ಇಲ್ಲ ರೀ, ಇದು ಒಂದು ಸಂತ್ರಸ್ತೆಯ ಹೇಳಿಕೆ. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.